ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆ ಬೇಗ ಎದ್ದು 6:30ಗೆ ನನ್ನ ರುಟೀನ್ ಶುರು ಆಗಿದೆ. ಸಮ್ಮರ್ ಹಾಲಿಡೇಸ್ ಮುಗಿದು ಈಗ ಸ್ಕೂಲ್ ಶುರು ಆಗಿದೆ. ನೀವು ಕೇಳ್ತಿದ್ರಿ ಅಲ್ವಾ, ಸಾನು ಸ್ಕೂಲ್ ಯಾವಾಗ ಶುರು ಆಯ್ತಾ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೆ ಆಲ್ಮೋಸ್ಟ್ 10 ಡೇಸ್ ಆಗ್ತಾ ಬಂದಿದೆ, ಸ್ಕೂಲ್ ಶುರು ಆಗಿದೆ. ಬ್ಯಾಕ್ ಟು ನನ್ನ ನಾರ್ಮಲ್ ರುಟೀನ್ ಅನ್ಲ ಅಥವಾ ಸ್ಕೂಲ್ ರುಟೀನ್ ಅನ್ಲ. 6:30ಗೆ ಎದ್ದು ಇನ್ಮೇಲೆ ಸ್ಕೂಲ್ಗೆ ರೆಡಿ ಮಾಡಿಸ್ಬೇಕು. ತಿಂಡಿಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅಮ್ಮ ಮಾವಿನಕಾಯಿ ತಂದು ಕೊಟ್ಟಿದ್ರು. ಮಾವಿನಕಾಯಿ ತುಂಬಾನೇ ಹುಳಿ ಇದ್ದಾಗ ಈ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕೊಳ್ಬೇಕಾಗತ್ತೆ. ಒಬ್ಬೊಬ್ರು ಒಂದೊಂದ್ ತರ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋದು. ಕೆಲವೊಬ್ರು ಇದಕ್ಕೇನೆ ಶುಂಠಿ ಕೂಡ ಹಾಕ್ತಾರೆ, ಮತ್ತೆ ಜೀರಿಗೆ ಕೂಡ ಹಾಕಿ ರುಬ್ಬುತ್ತಾರೆ. ನಾನು ಜೀರಿಗೆ ಇವತ್ತು ಒಂಚೂರು ಹಾಕೊಂಡಿದ್ದೀನಿ, ಪೌಡರ್ ಹಾಕೊಂಡಿದ್ದೀನಿ. ಇಲ್ಲಿ ಹಾಕೋದು ಮರ್ತ್ಬಿಟ್ಟಿದೆ. ಅಂದ್ರೆ ಹುಳಿ ಜಾಸ್ತಿ ಇದ್ದಾಗ ನಮ್ಗೆ ಅದೆಲ್ಲ ಬೇಕು ಅನ್ಸುತ್ತೆ. ಹುಳಿ ಇಲ್ಲ ಅಂದ್ರೆ ಇದೆಲ್ಲ ಹಾಕಿದಾಗ ಹುಳಿನೇ ಕಡಿಮೆ ಆಗ್ಬಿಡತ್ತೆ. ಸಾನದು ಹೊಸ ಯೂನಿಫಾರ್ಮ್ ನೋಡಿ. ಈ ವರ್ಷದಿಂದ ಸ್ಕರ್ಟ್ ಅಂಡ್ ಶರ್ಟ್. ಅದ್ರ ಜೊತೆ ನಮ್ಮ ಸಾನು ಅವರು ಪೋನಿ ಹಾಕ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಶಾರ್ಟ್ ಹೇರ್ ಬೇಡ ನನಗೆ ಅಂತ. ನೆನ್ನೆ ಹಾಕೊಂಡಿದ್ದಲ್ಲ. ಟ್ರೈ ಹಿಂಗೆ ಕೈ ಇಟ್ಕೊಂಡಿರೋದು ತಪ್ಪು. ಈ ಕೈಯಲ್ಲಿ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು. ಹಿಂಗೆ ಹಿಂದ್ಗಡೆಯಿಂದ ಕೈ ಹಾಕಿದ್ರೆ ಅದು ಹಿಂದೆ ಹೊಟ್ಟೋಗುತ್ತೆ. ಪೋನಿ ಹಾಕ್ಬೇಕು. 1 ವರ್ಷ 2 ವರ್ಷ ಹಾಕ್ತಾಳೆ, ಆಮೇಲೆ ಬ್ರೇಡ್ ಮಾಡಬೇಕು. ಹೌದಾ? ಇಷ್ಟೇ ಇರುತ್ತಾ? ಇಷ್ಟೇ ಇಟ್ಕೊಳ್ತೀಯಾ? ಓಕೆ, ಈಗ ತಿಂಡಿ ರೆಡಿ ಇದೆ. ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ಬೇಗನೆ ಮಾಡಿದ್ದೀವಿ. ನನಗಂತೂ ಬಿಡಿ 5 ಗಂಟೆಯಿಂದನೂ ಎಚ್ಚರನೇ. ಅದಕ್ಕೆ ಇವತ್ತು ತಿಂಡಿ ಬೇಗ ಆಗಿದೆ. 7:15 ಟೈಮ್. ಈಗ ಇನ್ನೂ ಟೈಮ್ ಇದೆ, ಸಖತ್ ಟೈಮ್ ಇದೆ. ಶರ್ಟ್ ಸ್ವಲ್ಪ ಲೂಸ್ ಅಲ್ವಾ ರಾಜಾ? ಅಲ್ಲ, ಶರ್ಟ್ ಸ್ವಲ್ಪ ದೊಡ್ಡ ಸೈಜ್ ಆಯಿತು. ಏನಿಲ್ಲ, ಫಸ್ಟ್ ಡೇ ಸ್ಕೂಲು ರೆಡಿಯಪ್ಪ. ಇವತ್ತೇನು ಜಾಸ್ತಿ ಬುಕ್ ಇಲ್ಲ, ಬರೀ 1 ಬುಕ್ ಅಷ್ಟೆ. ಸ್ನ್ಯಾಕು ಏನು ಹೇಳಲಿಲ್ಲ, ಆದ್ರೂ ಸ್ನ್ಯಾಕ್ ಬ್ರೇಕ್ ಇರುತ್ತಲ್ವಾ ಅಂತ ಕಳಿಸ್ತಾ ಇದ್ದೀನಿ. ತಗೊಂಡು ಬನ್ನಿ ಅಂತ ಹೇಳಿಲ್ಲ ಅಲ್ವಾ ಸಾನು? ಬರೀ ರಫ್ ನೋಟು ವಾಟರ್ ಬಾಟಲ್ ಹೇಳಿರೋದು. ಆಲ್ ದ ಬೆಸ್ಟ್, ಹ್ಯಾವ್ ಫನ್, ಎಂಜಾಯ್ your whole year, gain some knowledge. Now it's time to decorate my crockery unit. ನಾನು ಕ್ರಾಕರಿ ಯೂನಿಟ್ ಫುಲ್ ಲೆಂತ್ ಅಲ್ಲಿ ಮಾಡಿಸಿಲ್ಲ, ಹಾಫ್ ಮಾಡಿಸಿರೋದು. ಮಧ್ಯ ಗ್ಯಾಪ್ ಬಿಡಿಸಿದ್ದೀನಿ. ಈ ಗ್ಯಾಪ್ ಯಾತಕ್ಕೆ ಬಿಡಿಸಿದ್ದೀನಿ ಅಂದ್ರೆ, ಇಲ್ಲಿ ನೋಡಿ, ಈಗ ನಾನು ಒಂದು ಮಿರರ್ ಟೈಲ್ ಅನ್ನ ಅಂಟಿಸ್ತಾ ಇದ್ದೀನಿ. ಇದು 1x1 ಸೈಜಲ್ಲಿ ಬರುತ್ತೆ. ನಾನು ಇದನ್ನ ಮೆಷರ್ ಮಾಡಿ ರಾಜೇಶ್ಗೆ ಹೇಳಿದ್ದೆ, ಈ ತರ ನನಗೆ ಕಟ್ ಮಾಡಿಸ್ಕೊಡಿ, ಇಲ್ಲಾಂದ್ರೆ ಹಾಕಕ್ಕಾಗೋದಿಲ್ಲ ಅಂದ್ಬಿಟ್ಟು. ಪಾಪ ಅವರು ಗ್ಲಾಸ್ ಫ್ಯಾಕ್ಟ್ರಿನ ಹುಡುಕಿ ಅಲ್ಲಿ ಹೋಗ್ಬಿಟ್ಟು ಅವರು ಚಾರ್ಜ್ ಮಾಡಿದ್ರಂತೆ. ಪರವಾಗಿಲ್ಲ, ಚಾರ್ಜ್ ಮಾಡಿದ್ರು ನಮ್ಗೆ ಈ ತರ ಮಾಡ್ಕೊಡೋರು ಬೇಕಿತ್ತಲ್ವಾ, ಇಲ್ಲ ಅಂದಿದ್ರೆ ನನ್ಗೆ ಇದು ಹಾಕೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಇದು ಚಾರ್ಜ್ ಅವರು 300 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರಂತೆ. ಕರೆಕ್ಟ್ ಆಗಿ ಕಟ್ ಮಾಡಿ ಸೇಫ್ ಆಗಿ ಕೊಟ್ಟಿದ್ದಾರೆ.
ರಾಜೇಶ್ ಹೇಳ್ತಾ ಇದ್ರು, ಒಂದ್ ಕಡೆ ಹೋದೆ ಕಣೋ, ಅವ್ರು ಮಾಡೋದಿಲ್ಲ ಅಂದ್ರು, ನೀನ್ ಹೇಳಿದ್ದೆ ಅಲ್ವಾ ಮಾಡಿಸ್ಕೊಂಡ್ ಬರ್ಬೇಕಿದ್ದು ಅಂತ ಹೇಳ್ಬಿಟ್ಟು ನಾನ್ ಬಿಡಕ್ಕಾಗತ್ತಾ, ನೋಡು ಹುಡುಕಿ ಮಾಡಿಸ್ಕೊಂಡ್ ಬಂದಿದೀನಿ ಅಂತ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇದು ಮಿರರ್ ಟೈಲ್ ಅಂತ ನಿಮ್ಗೆ ತುಂಬಾ ಡಿಸೈನ್ಸ್ ಅಲ್ಲಿ ಸಿಗತ್ತೆ. ಇದು ನಾನು ತಗೊಂಡಿದ್ದು ಮೈಸೂರಲ್ಲೇನೆ. ಈಗ ಈ ಇಂಟೀರಿಯರ್ ಮಾಡೋದಕ್ಕೆ ಅಂದ್ಬಿಟ್ಟು ಮಟೀರಿಯಲ್ ಎಲ್ಲಾನು ತಗೊಂಡ್ ಬಂದೆ ಅಲ್ವಾ, ಅದ್ರ ಜೊತೆನೆ ನಾನು ಇದನ್ನ ತಗೊಂಡ್ ಬಂದಿದ್ದೆ. ಇದು ಒಂದೊಂದು ಟೈಲ್ಸ್ಗೆ 300 ರುಪೀಸ್ ಏನೋ ಆಗುತ್ತೆ. ನಾನು ಇಂಥರದ್ದು 4 ತಗೊಂಡಿದ್ದೆ. ಇದು ಸೆಲ್ಫ್ ಅಡೇಸಿವ್ ಇರತ್ತೆ. ಜಸ್ಟ್ ಈ ತರ ಪೀಲ್ ಮಾಡ್ಬಿಟ್ಟು ಅನ್ಸೋದು ಗೋಡೆಗೆ. ನಾನು ರೀ ಇದು ಭಾರ ಇದೆ, ಇಟ್ಕೊಳತ್ತೋ ಇಲ್ವೋ, ಹಾಕಿನೂ ವೇಸ್ಟ್ ಆಗುತ್ತಾ ಅಂತ ಕೇಳಿದ್ದೆ ರಾಜೇಶ್ಗೆ. ಬಟ್ ಅಂಟಿಸ್ಬೇಕಾದ್ರೆ ನನಗೆ ಒಂದು ಸಾರಿ ಗೋಡೆಗೆ ಅಂಟ್ಕೊಂಡ್ಬಿಟ್ರೆ ಸ್ನೇಹಿತರೆ ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾ ಇತ್ತು. ನಾನು ಫುಲ್ ತೆಗೆದ್ಬಿಟ್ಟೆ ಒಂದ್ಸಾರಿ ಪೀಲ್. ಅಲ್ಲಿ ಅನ್ಸಕ್ ಹೋಗ್ತೀನಿ, ಅಂಟ್ಕೊಂಡ್ ಬಿಡ್ತಾ ಇದೆ, ನಂಗೆ ಅಲ್ಲಾಡ್ಸಕ್ಕೂ ಆಗ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ ಬಿಟ್ಟಿತ್ತು. ಕ್ರಾಕರಿ ಯೂನಿಟ್ ಅಂದ್ರೆ ಒಂಥರ ಗ್ಲಿಟರಿ ಆಗಿ ಇರ್ಬೇಕು. ಅದು ಮಿರರ್ ಹಾಕ್ಸಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಲೈಟ್ ಕೂಡ ಹಾಕ್ಸಿದೀನಲ್ವಾ, ಆದ್ರೆ ಮಿರರ್ ಪ್ಲೇನ್ ಇರತ್ತೆ. ಅಂಡ್ ಅದು ಸ್ವಲ್ಪ ಕಾಸ್ಟ್ ನಿಮ್ಗೆ ಇದಕ್ಕಿಂತ ಜಾಸ್ತಿ ಆಗ್ಬೋದೇನೋ, ನಾನು ಕೇಳಲಿಲ್ಲ ಯಾವತ್ತಿನೂ. ಬಟ್ ನನಗೆ ಇದು ನಾವೇ ಮಾಡ್ಕೊಳ್ಬೋದಲ್ಲ, ಬೇರೆಯವರು ಮಾಡಿ ಕೊಡ್ತಾರೋ ಇಲ್ವೋ, ಅದು ಎಲ್ಲಿ ಹುಡ್ಕೊಂಡು ಹೋಗೋದು, ಅದ್ರ ಬದಲು ದಿಸ್ ಈಸ್ ಈಸಿ ಅಂತ ಹೇಳ್ಬಿಟ್ಟು ನಾನು ಒಂದು 4 ಏನೋ ತಗೊಂಡಿದ್ದೆ. ಒಂದೊಂದಕ್ಕೆ 300 ರುಪೀಸ್ ಏನೋ ಆಗಿತ್ತು. ಇನ್ನ ಇದು ತುಂಬಾ ವೆರೈಟಿಯಲ್ಲಿ ಬರುತ್ತೆ. ನನಗೆ ಇದು ರೋಸ್ ಗೋಲ್ಡ್ ಅಲ್ಲಿ ಇದೆ, ವೈಟ್ ಅಲ್ಲಿ ಬೇಕಿತ್ತು ಬಟ್ ಸಿಗ್ಲಿಲ್ಲ. ಅವನು ಕೇಳ್ತಾ ಇದ್ದ ಗ್ಲಾಸ್ ಕಟ್ಟಿಂಗ್ ಎಲ್ಲಿ ತಂದ್ರಿ ಸರ್, ಇದು ಸಖತ್ ಕಾಣಿಸ್ತಾ ಐತೆ ಅಂತ. ಅವನಿಗೆ ಗೊತ್ತಿಲ್ವಾ ಈ ಥರ ಎಲ್ಲ ಸಿಗುತ್ತೆ. ಅವನು ಬರೀ ಹೊರಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳ ಗ್ಲಾಸ್ ಹಾಕಿ ಹಾಕಿ ಅಭ್ಯಾಸ. ಇಂಥ ಡೆಕೋರೇಟಿವ್ ಏನು ಗೊತ್ತಿಲ್ಲ, ಇನ್ನೂ ಅಪ್ಗ್ರೇಡ್ ಆಗಿಲ್ಲ ಅವನು. ಈ ತರ ಕೂಡ ಟೈಲ್ಸ್ ಸಿಗತ್ತೆ, ಈಸಿಯಾಗಿ ನಾವೇ ಅಂಟಿಸ್ಕೊಳ್ಬೋದು ಅಂತ ರಾಜೇಶ್ಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಇದನ್ನ ತಗೊಂಡಾಗ ಅವರು ಯಾಕೆ ಏನು ಅಂತ ಕೇಳಿದ್ರು, ನಾನು ಈ ತರ ಬೇಕು ನನಗೆ ಅಂದ್ಬಿಟ್ಟು ತಗೊಂಡಿದ್ದೆ ಅಷ್ಟೇನೆ. ಅದಕ್ಕೆ ಈಗ ಅನ್ಸಿದ ಮೇಲೆ ಅವ್ರಿಗೆ ಖುಷಿ ಆಗ್ಬಿಟ್ಟು ಏನೆಲ್ಲ ಹೇಳ್ತಾ ಇದ್ದಾರೆ ಕೇಳಿ ನನ್ನ ಬಗ್ಗೆ. ಅನ್ಸಿ ಹೆಂಗಾಗುತ್ತೆ ಹಂಗೆ ಅನ್ಸಿ, ಸ್ವಲ್ಪ ದಪ್ಪಕ್ಕೆ ಅದ್ರ ಮೇಲೆ ಬರ್ತೈತಿ, ಸರಿಯಾಗಿ ಕೂತ್ಕೋತಿಲ್ಲ. ಹಿಂಗೆ ಹಂಗಲ್ಲ ತಳ್ಳದ. ಏನ್ಮಮ್ಮ ಇಂಥ ತಲೆನ ವೇಸ್ಟ್ ಮಾಡಿದ್ರಿ ನೀವು ಒಂದೆ. ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಸಿವಿಲ್ ಇಂಜಿನಿಯರ್ ಏನಾದ್ರು ಮಾಡಿಸಿದ್ರೆ ನಿಮ್ಮ ಹೆಸರನ್ನ ರೋಷನ್ ಮಾಡಿರೋಳು. ವೇಸ್ಟ್ ಮಾಡಾಕ್ಬಿಟ್ರಿ ತಲೆನ. ಬೇಗ ಮದುವೆ ಮಾಡಿ. ಏನಾದ್ರು ಮಾಡ್ಬೇಕು ಅಂದ್ರೆ ಅವಳು ಸಿವಿಲ್ ಇಂಜಿನಿಯರ್ ಏನೋ ಮಾಡ್ಬೇಕಂತಿದ್ಲಲ್ಲ, ಮಾಡ್ಸಿದ್ರೆ ಆಗ್ತಿರ್ಲಿಲ್ವಾ? ಅದೇ ನಾವೇ ಅರ್ಜೆಂಟ್ ಮಾಡಿದ್ದು, ಮದುವೆ ಮಾಡ್ಬೇಕು. ಓಕೆ, ಈಗ್ಲಾದ್ರೂ ಐಡಲ್ ಆಗ್ತಿದ್ವಲ್ಲ, ನನಗೆ ಯೂಸ್ ಆಗ್ತಾ ಇದೆ. ಈಗಲಾದ್ರೂ ನೀವು ಪ್ರೋತ್ಸಾಹ ಕೊಟ್ಟು ಮಾಡಿಸ್ತಾ ಇದ್ದೀರಲ್ಲ ಬಿಡಿ. ಈಗ ಇನಾಗ್ರೇಷನ್ ಟೈಮ್. ನಮ್ಮ ಸಾನು ಕೈಯಲ್ಲಿ ಇನಾಗ್ರೇಟ್ ಮಾಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಅವಳಿಗೆ ಮಿರರ್ಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಇದು ಎಷ್ಟು ಫ್ಯಾನ್ಸಿಯಾಗಿ ಕಾಣ್ತಾ ಇದೆ ಗೊತ್ತಾ, ಎಲ್ಲರಿಗೂ ತುಂಬಾನೇ ಖುಷಿ ಆಯ್ತು. ಇದು ಎಲ್ಲಿಂದ ಹುಡುಕ್ತೆ ಅಂತಾನೆ ಕೇಳ್ತಾ ಇದ್ರು ನಮ್ಮ ಅಮ್ಮನೂ ಕೂಡ. ಆಮೇಲೆ ರಾಜೇಶ್ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ತುಂಬಾ ಒಳ್ಳೆ ಚಾಯ್ಸ್, ಈ ತರ ಸಿಗುತ್ತೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹೇಳಿದ್ನಲ್ಲ, ಇದು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ. ಈ ತರ ಈ ಇಂಟೀರಿಯರ್ ಮಟೀರಿಯಲ್ ಸಿಗುತ್ತಲ್ವಾ ಅಂತ ಅಂಗಡಿಗಳಲ್ಲಿ ಸಿಗತ್ತೆ. ನೀವು ಬೇಕಿದ್ರೆ ಒಂದು ಫೋಟೋ ತಗೊಂಡೋಗಿ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಕೇಳಿ ನೋಡಿ. ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಓವನಲ್ಲಿ ನೋಡ್ಬೋದು ನೀವು, ರವೆ ಉಂಡೆ ಇಟ್ಟಿದ್ದೀನಿ ಅಮ್ಮನಿಗೆ ಅಂತ ಮಾಡಿದ್ದೆ. ಅದು ಫ್ರಿಜ್ಜಲ್ಲಿ ಇಟ್ಟರೆ ತಕ್ಷಣ ತಿನ್ನೋಕ್ಕಾಗೋದಿಲ್ಲ, ಹೊರಗಡೆ ಇಟ್ಟರೆ ಇರುವೆಗಳ ಕಾಟ. ಓವನಲ್ಲಿ ಇಟ್ಟಿದ್ದೆ, ಅಲ್ಲೂ ಕೂಡ ಬಂದಿತ್ತು. ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಮತ್ತೆ ಚಪಾತಿಗೆ ಒಂದು ಸಿಂಪಲ್ ಆಗಿ ಗ್ರೇವಿ ಮಾಡಿದ್ದೆ. ಸೊ ಇದು ಅಗಾರೋದು ಸ್ಟ್ಯಾಂಡ್. ಇದು ಮಿಕ್ಸರ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಕೇಕ್ ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಬೋದು, ವಿಪ್ ಕ್ರೀಮ್ ಮಾಡ್ಕೊಳ್ಬೋದು, ಹಾಗೆ ಡೋ ಕೂಡ ಕಲಿಸ್ಕೊಳ್ಬೋದು. ನನಗೆ ಬರೀ 2-3 ಜನಕ್ಕೆ ಆದ್ರೆ ನಾನು ಕೈಯಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಜಾಸ್ತಿ ಬೇಕಿತ್ತಲ್ಲ, ಡಬಲ್ ಕ್ವಾಂಟಿಟಿ ಬೇಕು ಈ ಸಾರಿ, ಅದಕ್ಕೆ ಈ ಮಷಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಜಾಸ್ತಿ ಜನ ಇರ್ತಾರಲ್ವಾ ಅಂತ ಮನೆಗೆ ಇದು ತುಂಬಾನೇ ಯೂಸ್ ಆಗುತ್ತೆ.
ಈಸಿ ಟು ಆಪರೇಟ್ ಕೂಡ. ಆ್ಯಂಡ್ ಕಾಸ್ಟ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಅಂತೇನಿಲ್ಲ, ಇದಕ್ಕಿಂತ ದೊಡ್ಡ ಸೈಜ್ ಸಿಗುತ್ತೆ. ಬಟ್ ನಮಗೆ ಇದು ಚಿಕ್ಕದು, ಇಷ್ಟೇ ಸಾಕು. ಸೊ ಇದೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದರಲ್ಲಿ ಒಂದು ಲಾಸ್ಟಲ್ಲಿ ನಾವೇ ಕೈಯಲ್ಲಿ ನೀಡ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಸ್ವಲ್ಪ ಎಲ್ಲನೂ ಒಂದು ಕಡೆ ಮಾಡಿಕೊಂಡು ಆಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ ಇಡಬೇಕು. ಮೀಟಿಂಗ್ ಯು ನೆಕ್ಸ್ಟ್ ಡೇ ಸ್ನೇಹಿತರೆ. ಇವತ್ತು ನಾವು ಮಲ್ಲೇಶ್ವರಂಗೆ ಹೊರಟಿದ್ದೀವಿ. ಸಾನು ಸ್ಕೂಲ್ ಇತ್ತು, ಸಾನುಗೆ ಸ್ಕೂಲಿಗೆ ಕಳಿಸಿದ್ದೀವಿ. ಆ್ಯಂಡ್ ಮಧ್ಯಾಹ್ನ ಈಗ ನಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕಿತ್ತು. ರಾಜೇಶ್ ಸರಿ ನೀವು ಅಲ್ಲಿ ಕರ್ಕೊಂಡು ಬರೋದಕ್ಕೆ ಹೋದರೆ ಲೇಟ್ ಆಗುತ್ತೆ, ನೀವು ಹೊರಡಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಅಮ್ಮನಿಗೆ ಸ್ವಲ್ಪ ಮಲ್ಲೇಶ್ವರಂ ಸುತ್ತಬೇಕಂತೆ, ಅಲ್ಲಿ ಸ್ವಲ್ಪ ಶಾಪ್ ಮಾಡಬೇಕಂತೆ. ಅದಕ್ಕೆ ತುಂಬ ದಿನ ಆಯಿತು ಕಣೆ, ನೀನು ಮೊದಲು ಇದ್ದಿದ್ದ ಏರಿಯಾಗೆ ಅದು ಹತ್ತಿರ ಇತ್ತು, ಆವಾಗ ಹೋಗ್ತಾ ಇದ್ವಿ, ಈಗ ದೂರ ಆಗ್ಬಿಟ್ಟು ಹೋಗ್ತಾನೆ ಇಲ್ಲ, ಇವತ್ತು ಹೋಗೋಣವಾ ಅಂದರು. ಅದಕ್ಕೆ ಹಾಂ ಸರಿ ಬಾ ಅಮ್ಮ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅಗ್ಲದ್ದು ಅನಾರ್ಕಲಿ 5th ಕ್ರಾಸಿಂದ ಶುರು ಮಾಡಿ 13th ಕ್ರಾಸ್ ತನಕನೂ ಸುತ್ತಾಡಿದ್ವಿ. ಈಗ ಏನಿದ್ರು ಸೆಟ್ಗಳು ಬರ್ತಾ ಇದೆ, ಮತ್ತೆ ಅನಾರ್ಕಲಿ ಕೂಡ ಮಧ್ಯ ಮಧ್ಯ ಇದೆ. ಅದಕ್ಕೆ ಪ್ಯಾಂಟ್ ಬರೋದಿಲ್ಲ, ಜಸ್ಟ್ ಅನಾರ್ಕಲಿ ಟಾಪ್ ಇರುತ್ತೆ. ಮತ್ತೆ ಇನ್ನ ಒಬ್ಬರ ಕಡೆ ಏನಿರುತ್ತೋ ಸೇಮ್ ಡಿಸೈನು ನಿಮಗೆ ಹೋಲ್ ಎಲ್ಲಿ ಹೋದ್ರೂ ಅದೇ ಥರ ಸಿಗುತ್ತೆ, ಹೋಲ್ ಮಲ್ಲೇಶ್ವರಮಲ್ಲಿ. ಮತ್ತು ಕೆಲವೊಂದು ಕಡೆ ಲೆಗ್ಗಿಂಗ್ಸ್ ಇತ್ತು 200 ರೂಪೀಸ್ ಅಂದ್ಬಿಟ್ಟು, ನನಗೆ ಅದು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಪ್ಯಾಂಟ್ಸ್ ಇತ್ತು, ಅದು 250 ರೂಪೀಸ್. ಅದ್ರ ಜೊತೆ ಸ್ಟೋಲ್ಸ್ ಇತ್ತು, ಅದು ನಿಮಗೆ ನಾನು ಕೇಳಕ್ಕೆ ಹೋಗಲಿಲ್ಲ, ಮೇ ಬಿ 100 ಇರ್ಬೋದು. ಮಲ್ಲೇಶ್ವರಂ ಶಾಪಿಂಗ್ 2 ಆಯಿತು. ಒಂದು ನೈಟ್ ಪ್ಯಾಂಟ್ಸ್ ಪೈಜಾಮ, ಮತ್ತು ಒಂದು ರಮ್ಯನ್ಗೆ ಅಮ್ಮ ಒಂದು ಸೆಟ್ ತೊಗೊಂಡ್ರು, ಚೂಡಿದಾರ್ ಸೆಟ್. ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಅಮ್ಮ ಇನ್ನೇನು ತಗೋಬೇಕು? ಅಂಗಡಿ ಹುಡುಕ್ತಾ ಇಲ್ಲೇ ಸ್ಟ್ರೇಟ್ ನಡಿ. ಗಾಡಿ ಇದು 8th ಕ್ರಾಸ್ ಮಲ್ಲೇಶ್ವರಂ. ಕವರಲ್ಲಿ ಹಾಕೊಡ್ರಿ ನೋಡಮ್ಮ. ಈ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿ ಅಂತ ಹೇಳ್ತಾರಲ್ಲ, ಇಲ್ಲಿ ಸ್ವಲ್ಪ ಪೂಜೆ ಸಾಮಾನುಗಳು ತಗೊಂಡ್ರು. ಈ ಸ್ವಸ್ತಿಕ್, ಓಂ, ಬಾಗ್ಲ ಮೇಲೆ ಅನ್ಸೋದಿಕ್ಕೆ ಅಂತ. ಇದಕ್ಕಿಂತ ದೊಡ್ಡದು ಸಿಗುತ್ತಾ ಅಂತ ನೋಡ್ತಾ ಇದ್ವಿ, ದೊಡ್ಡದು ಸಿಗ್ಲಿಲ್ಲ. ಮತ್ತೆ ಅಂಟು ಕೂಡ ಡಬಲ್ ಸೈಡೆಡ್ ಟೇಪ್ ಹಾಕಿರ್ತಾರೆ, ಇಷ್ಟು ಹಾಕಿದ್ರು. ಇನ್ನೆಲ್ಲಿ ಹುಡುಕೋದು ಅಂದ್ಬಿಟ್ಟು ಅಮ್ಮನಿಗೆನೆ ಸರಿ ಇನ್ನ ಒಂದು ಸ್ವಲ್ಪ ಟೇಪ್ ತಗೊಂಡು ಅಂಟ್ಸಮ್ಮ ಅಂತ ಹೇಳಿ ಅದನ್ನೇ ತಗೊಳ್ತಾ ಇದ್ದೀವಿ. ಸುಮ್ಮನೆ ನಿನ್ಗೆ ಅದಕ್ಕೆ ಇಷ್ಟು ದೊಡ್ಡದು ನಿಮ್ಗೆ ಹಾಕ್ಬಿಟ್ರೆ ಇಲ್ಲಪ್ಪ, ನಾವ್ ಅದೆಲ್ಲ ಇನ್ನ ನಮ್ಮ ಯಜಮಾನ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತದೆಲ್ಲ ಹಾಕೊಳಕ್ಕೆ. ಇದು ನೈಟ್ ಪ್ಯಾಂಟ್. ಇಲ್ಲಿ ನಾವು ಅವತ್ತು ತಗೊಂಡ್ವಲ್ಲ ಸೋನ 200 ರೂಪಾಯಿ ಅಂತ ಅವ್ರು ಮಾರಿದ್ದು. ಇವತ್ತು 500 ರೂಪಾಯಿ 3. ಎಲ್ಲಿ ತಗೊಂಡ್ರು 500 ರೂಪಾಯಿ 3. ಸೊ ಇದು ರಮ್ಯನ್ಗೊಂದು, ನನ್ಗೊಂದು. ಅದು ರಮ್ಯನ್ಗೆ ತಗೊಂಡಿದ್ದು. 3 ತಗೋಬೇಕಲ್ಲ ಅಂದ್ಬಿಟ್ಟು ನಾವು 3 ತಗೊಳ್ಳಿ ಅಂದ್ರಲ್ಲ, ಅದಕ್ಕೆ ನಾವು 3 ತಗೊಂಡ್ವಿ. ರಮ್ಯನ್ಗೆ 2, ನನಗೆ 1 ಅಂತ. ಆಗತ್ತಾ ಇಲ್ವಾ ಡೌಟ್. ಇದು ನಿಮ್ಗಾಗತ್ತಾ? ಇಷ್ಟು ನೋಡಿ, ಇದು ಡಾಲ್ ಪ್ರಿಂಟ್ ಇದೆ, ತೋರಿಸ್ತೀನಿ. ಅದಕ್ಕೆ ಇದು ಸಾನುಗಾಗತ್ತೆ. ಇಟ್ಸ್ ವೆರಿ ಬಿಗ್ ಫಾರ್ ಯು ನೋ. ಇದು 500 ರೂಪಾಯಿಗೆ 3.
ಇದು ರೇಯಾನ್ ಕಾಟನ್. ಇದು ಪೈಜಾಮ ಮಕ್ಕಳಿಗೆ ಸಾಫ್ಟ್ ಕ್ಲಾತ್ ಬರುತ್ತಲ್ಲ ಆ ಥರದ್ದು. ಯಾ ದೊಡ್ಡವರು ಹಾಕೋದು ಬಿಕಾಸ್ ಸೈಜ್ ಇಸ್ ಬಿಗ್. ಇದು ಡ್ರೆಸ್ ಸೆಟ್. ಪ್ಯಾಂಟ್ ಇಲ್ಲಿ ವರ್ಕ್ ಇದೆ. ವೇಲು ಮಧ್ಯ ಮಧ್ಯ ಎಲ್ಲಾನು ಬುಟ್ಟ ಬುಟ್ಟ ಪ್ರಿಂಟ್ ಇದೆ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದೊಂದು ಎಡ್ಜಲ್ಲಿ, ಬಟ್ ಅಗಲ ಇಲ್ಲ, ಇಷ್ಟಗಲ, ಇಷ್ಟೇ ಅಗಲ, ಬಟ್ ಉದ್ದ ಇರುತ್ತೆ. ತುಂಬ ಉದ್ದ ಇಲ್ಲ, ಇನ್ನೊಂದು ಚೂರು ಉದ್ದ ಇರುತ್ತೆ, 2 ಮೀಟರ್ ಇದೆ. ಫುಲ್ಲು ಹಿಂದೆ ಪ್ಲೇನ್. ಮಟೀರಿಯಲ್ ಸಿಂಥೆಟಿಕ್, ಬಟ್ ಸಿಲ್ಕಿ ಥರ ಕಾಣುತ್ತೆ. ಅವರು ಸಿಲ್ಕ್ ಇದು ಅಂತ ಹೇಳ್ತಾರೆ, ಸಿಲ್ಕ್ ಏನಲ್ಲ, ಸಿಂಥೆಟಿಕ್, ಬಟ್ ಚೆನ್ನಾಗಿದೆ ಫೀಲ್. ಸೆಟ್ಗಳು ಈಗ 750ಗೆ ಸಿಗುತ್ತೆ. ಇದೆಲ್ಲ 750. ಅನಾರ್ಕಲಿ ಬರುತ್ತೆ, ಅದು ವಿತೌಟ್ ಪ್ಯಾಂಟ್, ಅದು ಒಂದಕ್ಕೆ 700. ಇನ್ನು 1000ಗೆ ಕೆಲವೊಂದು ಕಡೆ 3 ಸೆಟ್ ಮಾರಿದ್ರೆ, ಕೆಲವೊಂದು ಕಡೆ 4 ಸೆಟ್ ಮಾರ್ತಾರೆ. ಅಂದರೆ ಪ್ಯಾಂಟ್ ಮತ್ತು ಟಾಪ್, ಅದ್ರ ಜೊತೆ ವೇಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದೆಲ್ಲನೂ ಕಾಟನ್, ಡೈಲಿ ವೇರ್ಗೆ. ವಾಶ್ ಮಾಡ್ತಾ ಮಾಡ್ತಾ ತುಂಬಾ ಹಳೆ ಥರ ಕಾಣೋಕ್ಕೆ ಶುರುವಾಗುತ್ತೆ. ಸೊ ಅದನ್ನು ತೊಗೊಂಡಿಲ್ಲ. ಇದೇ ಎಲ್ಲಾದ್ರೂ ಹೊರಗಡೆ ಹೋಗಬೇಕಾದ್ರೂ ಹಾಕ್ಬೋದಲ್ವಾ, ಅದಕ್ಕೆ ಇದೊಂದನ್ನು ತೊಗೊಂಡಿದ್ದು. ನಾನು ಸ್ಟ್ರೀಟ್ ಶಾಪಿಂಗ್ ಇವತ್ತೇನು ಮಾಡಿಲ್ಲ. ಇಯರಿಂಗ್ ನೋಡಿದೆ, ಇಯರಿಂಗ್ ಇಷ್ಟ ಆಗಲಿಲ್ಲ. ಈಗ ಸ್ಕೂಲ್ ಶುರು ಆಯ್ತಲ್ಲ, ಅವಳಿಗೆ ರಬ್ಬರ್ ಬ್ಯಾಂಡ್ಸ್ ಬೇಕು ಅಂದ್ಬಿಟ್ಟು ಒಂದು ಸೆಟ್ ರಬ್ಬರ್ ಬ್ಯಾಂಡ್ ಅಷ್ಟೇ. ಆಮೇಲೆ ನಾನು ಒಂದು ಕ್ಲಿಪ್ ಗಂಟು ಹಾಕೋದಕ್ಕೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ಬಂದು ಇಳಿಯೋದಕ್ಕೂ ಮಳೆ ಶುರುವಾಯಿತು. ಸೊ ಅಲ್ಲೇ ನಿಂತ್ಕೊಂಡಿದ್ವಿ, ಹಿಂದೆ ಚಾಟ್ಸ್ ಅಂಗಡಿ ಇತ್ತು. ಸೊ ಅಲ್ಲೇ ಬಿಸಿ ಬಿಸಿಯಾಗಿ ಸಮೋಸ ತಂದು ತಿಂದ್ವಿ ಈಗ.